ನೀರಿಗಾಗಿ ಹಾಹಾಕಾರ, ಬರದಿಂದ ಜನರು ತತ್ತರ, ಕಣ್ಮುಚ್ಚಿ ಕುಳಿತಿದೆಯಾ ಸರ್ಕಾರ? ಪಾವಗಡ ತಾಲೂಕು ಅಂದ್ರೆ ಸಾಕು ಫ್ಲೋರೈಡ್ ಸಮಸ್ಯೆ ನೆನಪಾಗುತ್ತೆ. ಆದ್ರೆ ಈ ತಾಲೂಕಲ್ಲಿ 50 ರಿಂದ 60 ಎಕರೆವರೆಗೂ ಜಮೀನು ಹೊಂದಿದವರು ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ. ಕೂಲಿಯಾಳುಗಳಾಗಿ, ಹಮಾಲಿಗಳಾಗಿ ದುಡಿತಾ ಇದ್ದಾರೆ. ಈ ಸಮಸ್ಯೆಗೆ ಪ್ರಮುಖ ಕಾರಣ ನೀರಾವರಿ ಸಮಸ್ಯೆ. ಗಡಿ ಭಾಗವಾದ ಪಾವಗಡದಲ್ಲಿ ಯಾವುದೇ ನೀರಾವರಿ ಯೋಜನೆಗಳಿಲ್ಲ. ಹಾಗಾಗಿ ಇಲ್ಲಿನ ರೈತರು ಮಳೆಯನ್ನೇ ನಂಬೋದು ಅನಿವಾರ್ಯ. ಆದರೆ ಸದಾ ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಬೀಳದೆ ರೈತರ ಜಮೀನುಗಳು ಪಾಳು ಬಿದ್ದಿವೆ. ರಾಯಲಸೀಮಾ ನಕ್ಸಲ್ ಪೀಡಿತ ಪ್ರದೇಶ ಎಂಬ ಹಣೆಪಟ್ಟಿ ಅಂಟಿಸಿಕೊಂಡಿರುವ ಪಾವಗಡ ತಾಲೂಕಿನ ವೈಎನ್, ಹೊಸಕೋಟೆ, ನೆಡಗಲ್ಲು ಮತ್ತು ನಾಗಲಮಡಿಕೆ ಹೋಬಳಿಗಳಲ್ಲಿನ ರೈತರು ಬದುಕಿಗಾಗಿ ಕೂಲಿಯಾಳುಗಳಾಗಿ ದುಡಿತಾ ಇದ್ದಾರೆ. ಪಕ್ಕದ ಆಂಧ್ರಕ್ಕೆ ನಮ್ಮದೇ ತುಂಗಭದ್ರಿ ನದಿ ಹರಿದು ಹೋಗ್ತಾ ಇದೆ. ಆದರೆ ಪಾವಗಡಕ್ಕೆ ಮಾತ್ರ ಯಾಕೆ ಈ ಪಕ್ಷಪಾತ ಧೋರಣೆ ಅಂತಾರೆ ಈ ಭಾಗದ ರೈತರು. ತುಂಗಭದ್ರಿಯೋ ಅಥವಾ ಭದ್ರಾ ಮೇಲ್ದಂಡೆಯಾದರೂ ಸರಿ, ನಮಗೆ ನೀರು ಕೊಡಿ ಅನ್ನೋದು ಪಾವಗಡ ಮಂದಿಯ ಒಕ್ಕೊರಲ ಬೇಡಿಕೆ. ಬನ್ನಿ, ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಕನ್ನಡಪ್ರಭ ರಿಪೋರ್ಟರ್ ಉಗಮ ಶ್ರೀನಿವಾಸ್ ಅವರಿಂದ. ಶ್ರೀನಿವಾಸ್, ತುಂಗಭದ್ರೆ ಅನ್ನೋದೇನಿದೆ ಅದು ಪಾವಗಡಕ್ಕೆ ಮರೀಚಿಕೆನ? ಹಾಗಾದ್ರೆ ರೈತರು ಇದೀಗಾಗಲೇ ನೀರಾವರಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಸೊ ಇದು ಸೇರಿದಂತೆ ಏನೆಲ್ಲ ಸಮಸ್ಯೆಗಳು ಈಗ ರೈತರಿಗೆ ಎದುರಾಗಿರುವಂತದ್ದು? ಖಂಡಿತವಾಗ್ಲೂ ದಿವ್ಯಶ್ರೀ, ಕರ್ನಾಟಕದ ಮಟ್ಟಿಗೆ ಪಾವಗಡ ಒಂದ್ ರೀತಿಯಲ್ಲಿ ಸೊಮಾಲಿಯಾ ದೇಶ ಅಂತ ಹೇಳಿದ್ರು ತಪ್ಪಾಗಲ್ಲ. ಇಲ್ಲಿ ಬಡತನ ಇದೆ, ಅಸ್ಪೃಶ್ಯತೆ ಇದೆ, ಕಂದಾಚಾರ ಇದೆ. ಈಗ ರೈತರು ಕೂಡ ಗುಳೆ ಹೋಗ್ಬೇಕಾದಂತ ಅನಿವಾರ್ಯ ಸ್ಥಿತಿ ಎದುರಾಗಿದೆ. 1,000 ಅಡಿ ಕೊರೆದ್ರು ನೀರ್ ಸಿಗ್ತಾ ಇಲ್ಲ, ಮತ್ತೆ ಎಲ್ಲಾ ಬೆಳೆಗಳು ಒಣಗಿದೆ, ಮತ್ತೆ ಎಲ್ಲರೂ ಅಕಾಲ ವೃದ್ಧಾಪ್ಯ ನರಳುತ್ತಾ ಇದ್ದಾರೆ. ತುಂಗಭದ್ರಾ ಜಲಾಶಯದಿಂದ ಆಂಧ್ರದ ಅಂದ್ರೆ ಪಾವಗಡ ಪಕ್ಕದ ಹಳ್ಳಿಗಳಿಗೆ ನೀರು ಹೋಗ್ತಾ ಇದೆ. ಆದ್ರೆ ಮಾತ್ರ ಕರ್ನಾಟಕಕ್ಕೆ ನೀರ್ ಬಿಡೋದ್ರಲ್ಲಿ ಎಲ್ಲಾ ರಾಜಕೀಯ ಪ್ರತಿನಿಧಿಗಳು ಮತ್ತು ಎಲ್ಲಾ ರಾಜಕೀಯ ಪಕ್ಷಗಳು ಮಲತಾಯಿ ಧೋರಣೆ ತೋರ್ತಾ ಇದೆ. ಹೀಗಾಗಿ ರೈತ ದಿನೇ ದಿನೇ ಕುಸಿತಾ ಹೋಗ್ತಾ ಇದ್ದಾನೆ ದಿವ್ಯಶ್ರೀ. ಅದ್ರ ಜೊತೆಗೆ ಇದು ಬರೀ ನೀರಾವರಿ ಸಮಸ್ಯೆ, ರೈತರಿಗಾದ್ರೂ ಕೂಡ ಒಂದು ಪಕ್ಷ ನೀರ್ ಸಿಕ್ಕಿದ್ರು ಕೂಡ ಅಲ್ಲಿ ಫ್ಲೋರೈಡ್ ಸಮಸ್ಯೆ ಅನ್ನೋಂಗ ಆಗ್ಬಿಟ್ಟಿದೆ ಶ್ರೀನಿವಾಸ್. ಸೊ ಇದನ್ನೆಲ್ಲ ಗಮನಿಸಿ ಹೇಳೋದಾದ್ರೆ ಪರಿಹಾರ ಅಂದ್ರೆ ಏನು ಅಂತ? ಖಂಡಿತವಾಗ್ಲೂ ಈಗ ಹೇಮಾವತಿ ಆಗ್ಬೋದು ಅಥವಾ ಭದ್ರಾ ಮೇಲ್ದಂಡೆ ಯೋಜನೆಯಿಂದ ನೀರ್ ತರ್ಬೋದು ಅಂತ ಅನ್ಬಿಟ್ಟು ಸರ್ವೆ ಕಾರ್ಯ ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಆದ್ರೆ ಇಲ್ಲಿ ಈ ಪಾವಗಡ ಜನ ಎದುರಿಸ್ತಿರೋ ಬಹಳ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ, ಯಾವುದೇ ಜನಪ್ರತಿನಿಧಿಗಳು ಕೂಡ ಪಾವಗಡಕ್ಕೆ ಕಾಲಿಡ್ತಾ ಇಲ್ಲ. ಒಂದು ಕಾರಣ ಏನು ಅಂತಂದ್ರೆ, ಮುಖ್ಯಮಂತ್ರಿಗಳಾದವರು ಪಾವಗಡಕ್ಕೆ ಬಂದ್ರೆ ಅಧಿಕಾರ ಕಳ್ಕೊಂತಾರೆ ಅಂತ ಅನ್ಬಿಟ್ಟು ಒಂದು ಪ್ರತೀತಿ ಇದೆ. ಎಸ್ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಮಾತ್ರ ಅಲ್ಲಿ ಪಾವಗಡಕ್ಕೆ ಬಂದಿದ್ರು. ಅದಾದ ನಂತರ ಸುಮಾರು 17 ವರ್ಷಗಳ ನಂತರ HD ಕುಮಾರಸ್ವಾಮಿ ಅವರು ತಮ್ಮ ಕೊನೆ ಅಂದ್ರೆ ಬಿಜೆಪಿಗೆ ಅಧಿಕಾರ ಹಸ್ತಾಂತರ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಇದಕ್ ಬಂದಿದ್ರು. ಬಿಟ್ರೆ ಯಾವ ಜನಪ್ರತಿನಿಧಿಗಳಾಗಲಿ ಮತ್ತೆ ನಮ್ಮ ಉಸ್ತುವಾರಿ ಸಚಿವರಾಗಲಿ ಮತ್ತೆ ಯಾವುದೇ ಸಚಿವರು ಕೂಡ ಅಲ್ಲಿಗೆ ಹೋಗ್ತಾ ಇಲ್ಲ. ಆದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದ ವೆಂಕಟರಮಣಪ್ಪನವರು ಆಶ್ಚರ್ಯಚಕಿತರಾಗಿ ಸಚಿವರಾದ್ರು. ಆದ್ರೆ ದುರಾದೃಷ್ಟ ಏನು ಅಂತಂದ್ರೆ, ಅವರು ಅಷ್ಟೇ ಬೇಗ ಅಧಿಕಾರದ ನಿರ್ಗಮಿಸಬೇಕಾಗಿತ್ತು. ಈ ಎಲ್ಲಾ ಕಾರಣದಿಂದ ಪಾವಗಡದ ಜನ ಒಂದಲ್ಲ ಒಂದು ಸಮಸ್ಯೆಯನ್ನು ಬಳಸ್ತಾ ಇದ್ದಾರೆ. ಎಲ್ಲಕ್ಕೂ ಮುಖ್ಯವಾಗಿ ನೀರಾವರಿ ಕೊಡುವ ಸಾಧ್ಯತೆಗಳು ತೀರಾ ಇದ್ರೂ ಕೂಡ ಅದನ್ನ ಅನುಷ್ಠಾನಗೊಳಿಸುವಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು, ರಾಜಕೀಯ ಮುಖಂಡರು ವಿಫಲರಾಗಿದ್ದಾರೆ ದಿವ್ಯಶ್ರೀ. ಶ್ರೀನಿವಾಸ್, ಅದ್ರ ಜೊತೆಗೆ ಜನಪ್ರತಿನಿಧಿಗಳು ಕಾಲಿಡಲ್ಲ ಅನ್ನೋ ಮಾಹಿತಿ ಹೇಳ್ತೀರಿ. ಈ ಕಡೆ ನೀರಿಲ್ಲ, ಆ ಕಡೆ ನೀರ್ ಸಿಕ್ಕಿದ್ರೆ ಫ್ಲೋರೈಡ್, 7,000ಕ್ಕೂ ಹೆಚ್ಚು ಜನ ಅಂಗವಿಕಲರು ಅಲ್ಲಿ. ಸೊ ಇದನ್ನೆಲ್ಲ ಗಮನಿಸಿ ಹೇಳೋದಾದ್ರೆ ರೈತರನ್ನು ಕೂಡ ನೀವು ಸಾಕಷ್ಟು ಬಾರಿ ಮಾತಾಡ್ಸಿರ್ತೀರ ಅಲ್ಲಿನ ರೈತರನ್ನ. ಸೊ ಏನ್ ಹೇಳ್ತಾರೆ, ಅವರ ಪ್ರಮುಖ ಬೇಡಿಕೆಗಳೇನು, ಏನ್ ಆಗ್ರಹಿಸ್ತಾರ ಅವರು? ಮುಖ್ಯವಾಗಿ ರೈತರು ಒಂದು ದೊಡ್ಡ ಗೊಂದಲದಲ್ಲಿದ್ದಾರೆ. ನಮ್ಮ ಸಮಸ್ಯೆನ ಯಾರ ಬಳಿ ಹೇಳ್ಕೋಬೇಕು, ನಮ್ಮ ಕಷ್ಟವನ್ನು ಯಾರು ಕೇಳ್ತಾರೆ ಅನ್ನೋ ಅಸಹಾಯಕತೆಯಲ್ಲಿದ್ದಾರೆ. ನೀವ್ ಎಷ್ಟೋ ಬಾರಿ ಪ್ರತಿಭಟನೆ ಮಾಡಿದ್ರಾಗ್ಲಿ, ಮನವಿ ಕೊಟ್ಟರಾಗ್ಲಿ ಯಾವುದೇ ಉಪಯೋಗ ಆಗಿಲ್ಲ. ಮೊನ್ನೆ ಅಷ್ಟೇ ಈಗ ಕಳೆದ ತಿಂಗಳು ಬೆಂಗಳೂರಿಗೆ, ಪಾವಗಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಹೊರಟಿದ್ರು. ಆದ್ರೂ ಕೂಡ ಸರ್ಕಾರದಿಂದ ಯಾವುದೇ ಸಕಾರಾತ್ಮಕ ಉತ್ತರ ಬಂದಿಲ್ಲ. ಹಾಗಾಗಿ ಮುಂದೊಂದು ದಿನ ಏನಾಗುತ್ತೆ ಅಂತಂದ್ರೆ ರೈತರು ಸಂಪೂರ್ಣವಾಗಿ ಗುಳೆ ಹೋಗ್ಬೇಕಾದಂತ ಪರಿಸ್ಥಿತಿ ಎದುರಾಗಿದೆ.